ಲೋಕಸಭೆಯಿಂದ ಸಂಸದರ ಅಮಾನತು ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿ ಸರ್ಕಾರದ ವಿರುದ್ಧ ಅಮಾನತುಗೊಂಡ ಸಂಸದರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೆಹಲಿಯ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಸಂಸದರು. ಬಿಜೆಪಿ ಮಾತ್ರ ದೇಶ ರಕ್ಷಣೆ ಮಾಡೋದು ಅಂತ ಪದೇ ಪದೇ ಹೇಳ್ತಾರೆ. ಆದರೆ ಅವರಿಂದ ಸಂಸತ್ತನ್ನು ರಕ್ಷಣೆ ಮಾಡೋದು ಸಾಧ್ಯ ಇಲ್ಲ. ದೇಶದಲ್ಲಿ ಭದ್ರತೆಗೆ ಯಾವುದೇ ಭಂಗ ಬಂದರೂ ಅವರೇ ಹೊಣೆಯಾಗಿರ್ತಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಡಿಎಂಕೆ ಸಂಸದೆ ಕನಿಮೋಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ದೆಹಲಿಯ ಸಂಸತ್ ಭವನ ಇದೆ ಅಲ್ವಾ, ಗಾಂಧಿ ಪ್ರತಿಮೆ ಮುಂದೆ ನಡೀತಾ ಇರುವಂಥ ಪ್ರೊಟೆಸ್ಟ್ ಇದು. ಅಂದರೆ 14 ಜನ ಸಂಸದರನ್ನ ಲೋಕಸಭೆಯಲ್ಲಿ, ಓರ್ವ ಸಂಸದನ ರಾಜ್ಯಸಭೆಯಲ್ಲಿ ಅಮಾನತು ಮಾಡಿ ನಿನ್ನೆ ಸ್ಪೀಕರ್ ಓಂ ಬಿರ್ಲಾ ಅವರು ಆದೇಶವನ್ನು ಮಾಡಿದರು ಲೋಕಸಭೆಯಲ್ಲಿ. ಇನ್ನು ಕಾಂಗ್ರೆಸ್ನ 9, CPMನ 2 ಹಾಗೆ DMK ಹಾಗೆ ಸಿಪಿಐನ ತಲಾ ಒಬ್ಬರನ್ನ ಅಮಾನತು ಮಾಡಲಾಯಿತು. ಯಾಕಂತಂದರೆ ಈ ಭದ್ರತಾ ಲೋಪವನ್ನು ಪ್ರಶ್ನೆ ಮಾಡಿಕೊಂಡು ಸರ್ಕಾರದ ಹೇಳಿಕೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳ ಸದಸ್ಯರು ಸಭಾಧ್ಯಕ್ಷರ ಪೀಠದ ಎದುರು ಧರಣಿ ನಡೆಸಿದ್ರು. ಅಲ್ಲಿ ಚರ್ಚೆ ಮಾಡಬೇಕು ಅಂತ ಅವರು ಒತ್ತಾಯವನ್ನು ಮಾಡಿದರು. ಆದರೆ ಸ್ಪೀಕರ್ ಅವರು ಅವರ ಮನವೊಲಿಸುವಂಥ ಪ್ರಯತ್ನ ಮಾಡಿದರು. ಆದರೂ ಅವರು ತಮ್ಮ ಪ್ರತಿಭಟನೆಯನ್ನು ಹಿಂದಕ್ಕೆ ತೆಗೊಳ್ಳಿಲ್ಲ. ಪ್ರಶ್ನೋತ್ತರ ಅವಧಿಯನ್ನು ಕೂಡ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗಲಾಟೆ ಹೆಚ್ಚಾದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಬಳಿಕ ಕಲಾಪ ಶುರುವಾದಾಗ ರಾಷ್ಟ್ರದ ಗಂಭೀರ ವಿಚಾರವನ್ನು ರಾಜಕೀಯ ಮಾಡಬೇಡಿ ಅಂತ ಸರ್ಕಾರ ಪ್ರತಿಪಕ್ಷದಲ್ಲಿ ಮನವಿ ಮಾಡಿತು. ಇನ್ನು ವಿಪಕ್ಷದ ಸದಸ್ಯರು ತಮ್ಮ ಪಟ್ಟನ್ನು ಸಡಿಲಿಸಲಿಲ್ಲ. ಹಾಗಾಗಿ ಪ್ರತಿಭಟನೆ ಮಧ್ಯೆ ಅವರನ್ನು ಅಮಾನತು ಮಾಡಲಾಯಿತು. ಅಂದರೆ ಈ ಒಂದು ಕಲಾಪ ಮುಗಿಯುವವರೆಗೂ. BJP has been repeatedly saying that they are the only ones who can protect this country. They can't even protect the parliament. The prime minister could have been there inside the parliament. They couldn't protect their own prime minister. And then they are saying we are politicizing the issue. Yes, the speaker might be responsible, but then the country and the government is to be held accountable for whatever happens. Any breach of security in the country, they are to be held responsible. And we are not demanding anything else. We are just expecting a statement from the Prime Minister or the Home Minister to come to Parliament and tell us what happened and tell us what is going on. Even that they have refused to do. That is all. See,